ಸರ್ ನಿಮ್ಮ ಹೆಸರು? ಗಿರೀಶ್ ಅಂತ ಯಾವ ಊರು? ಸರ್. ಇದೇ ಊರು ನಂಜನಗೂಡು. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಒಂದೇ ಸೀಸನ್ ನೋಡ್ತಾ ಇದೀವಿ ಸರ್. ಓಕೆ, ನಿಮ್ ಸಪೋರ್ಟ್ ಯಾರಿಗೆ ಈ ಸೀಸನ್? ಸರ್ ಈ ಸೀಸನ್ ಅಶ್ವಿನಿ ಇಲ್ಲ ಅಂದ್ರೆ ರಘು. ಅಶ್ವಿನಿ ಇಲ್ಲ? ರಘು ಯಾಕೆ ಸರ್ ಅವರು? ಸರ್ ಅವರು ಫಸ್ಟ್ ಇಂದಾನು ಗಿಲ್ಲಿಗೆ ಕಾಂಪಿಟೇಷನ್ ಕೊಟ್ಕೊಂಡೇ ಬಂದಿದ್ದಾರೆ. ಹಾ. ಗಿಲ್ಲಿ ಮಾಡೋವಂತ ಕೀಳ್ ಮಟ್ಟದ ಕಾಮಿಡಿ ಮತ್ತೆ ಒಬ್ಬನ್ ಕೆಳಗಿಟ್ ಮಾಡೋವಂತ ಕಾಮಿಡಿಗಳು ಅದನ್ನೆಲ್ಲ ಎದುರಿಸ್ತಾನೆ ಬಂದಿದ್ದಾರೆ. ಬಾಕಿ ಕಂಟೆಸ್ಟೆಂಟ್ ಗಳು ಯಾರು ನಾವು ವಿರುದ್ಧವಾಗಿ ನಿಂತಿಲ್ಲ. ಎಲ್ಲರೂ ಅವ್ನ ಒಂಥರ ಬಕೆಟ್ ಇಟ್ಕೊಂಡು ಅಥವಾ ಅವ್ನ ಜೊತೆ ಸೇರ್ಕೊಂಡು ಬರೀ ಇದೇ ಮಾಡ್ಕೊಂಡು ಬಂದ್ರು. ಬಟ್ ಅಶ್ವಿನಿ ಮತ್ತೆ ಧ್ರುವಂತು ಅವರೆಲ್ಲ ಒಂದ್ ಆದಷ್ಟು ಅವ್ನಿಗೆ ಅಪೋಸಿಟ್ ಮಾಡ್ಕೊಂಡೇ ಬಂದ್ರು. ಅದರಿಂದ ನನ್ನ ಸಪೋರ್ಟ್ ಏನ್ ಬಂದು ಅಶ್ವಿನಿ. ಅಕಸ್ಮಾತ್ ಮಿಸ್ ಆಯ್ತು ಅಂದ್ರೆ ರಘು ಗೆಲ್ಲಿ ಅಂತ. ರಘು ಗೆಲ್ಲಿ ಅಂತ. ಯಾರು ಗೆಲ್ಬಾರ್ದು ಅಂತೀರಾ? ಸರ್ ಗಿಲ್ಲಿ ಫಸ್ಟ್ ಗೆಲ್ಬಾರ್ದು. ಗಿಲ್ಲಿ ಗೆಲ್ಬಾರ್ದು? ಹೌದು ಸರ್. ಯಾಕೆ ಸರ್ ಅವ್ರದ್ದು ಜೆನ್ಯೂನ್ ಕಾಮಿಡಿ ಇಲ್ಲ ಸರ್. ಜೆನ್ಯೂನ್ ಕಾಮಿಡಿ ಬಂದ್ಬಿಟ್ಟು ಈಗ ಕುರಿ ಪ್ರತಾಪ್ ಹೇಗ್ ಕಾಮಿಡಿ ಮಾಡ್ತಾ ಇದ್ರು, ಪುನಃ ಬಂದ್ಬಿಟ್ಟು ಮಂಜು ಪಾವಗಡ ಅದ್ಭುತವಾಗಿ ಮಾಡ್ತಾ ಇದ್ರು, ಪುನಃ ಸೃಜನ್ ಲೋಕೇಶ್ ಅಂತ ಸೂಪರ್ ಆಗಿ ಮಾಡ್ತಿದ್ರು. ಬಟ್ ಇವಂದು ಸಿಕ್ಕಾಬಟ್ಟೆ ಕೆಳಗಡೆ ಕಾಮಿಡಿ ಮಾಡ್ತಾನೆ. ಪುನಃ ಒಬ್ಬರನ್ನ ಆಡ್ಸಿ ನಗುವಂತದ್ದು ಅದೆಲ್ಲ ತುಂಬಾ ನಮ್ಗೆ ಇಷ್ಟ ಆಗಲ್ಲ. ಈಗ ಅಂದ್ರೆ ಅಶ್ವಿನಿ ಅವ್ರಿಗೆ ಕಿಚನ ಚಪ್ಪಾಳೆ ಸಿಕ್ತು, ವಾರದ ಕಿಚನ ಚಪ್ಪಾಳೆ ತುಂಬಾ ಖುಷಿ ಆಯ್ತು. ಅದು ಸಿಕ್ಕಿದ್ದು ಸರಿ ಅಲ್ಲ ಅಂತ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಸರ್. ಗೆಲ್ಲಕ್ ಆಗದವರೆಲ್ಲ ಟ್ರೋಲ್ ಮಾಡೇ ಮಾಡ್ತಾರೆ. ಈಗ ಗಿಲ್ಲಿ ಕೊಟ್ರೆ ಸರಿ, ಧ್ರುವಂತ ಕೊಟ್ರೆ ಸರಿ, ಅಶ್ವಿನಿ ಕೊಟ್ರೆ ತಪ್ಪು. ಹೇಗ್ ಸರ್ ಅದು? ಅಂದ್ರೆ ಧ್ರುವಂತ್ ಅವ್ರಿಗೆ ಸೀಸನ್ ಚಪ್ಪಾಳೆ ಕೊಡಬಾರ್ದಿತ್ತು ಅಂತ ಹೇಳ್ತಾರೆ. ಇಲ್ಲ ಸರ್, ಯಾಕಂದ್ರೆ ಅವರು ಪ್ರತಿಯೊಂದು ವಿಭಾಗದಲ್ಲೂ ತಕೊಂಡ್ರೆ ಫಸ್ಟ್ ಇಂದ ಅವನು ಒಂಥರ ಈ ಬದುಕಿದಾನೆ ಬಿಗ್ ಬಾಸ್ ಅಲ್ಲಿ ಈ ಸಲ. ಓಕೆ, ಕಾವ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಕಾವ್ಯ ಫ್ರೀ ಪ್ರಾಡಕ್ಟ್ ಗಿಲ್ಲಿಗೆ ಬಂದ್ಬಿಟ್ಟು. ಗಿಲ್ಲಿಗೆ ಫ್ರೀ ಪ್ರಾಡಕ್ಟ್ ಅಂತ ಸರ್. ಯಾಕೆ ಸರ್ ಗಿಲ್ಲಿ ಇರ್ಲಿಲ್ಲ ಅಂತಂದ್ರೆ 2 ರಿಂದ 3 ವಾರ ಇರ್ಬೋದಿತ್ತು ಅನ್ನೋ ಕಾವ್ಯ ಅಷ್ಟೇ. ಅಂದ್ರೆ ಈಗ ಅಷ್ಟಿಂದ ಜೊತೆಗೆ ಇದ್ರು, ಬಟ್ ಇವಾಗ ಅವ್ರು ದೂರ ಆಗ್ತಿದ್ರೆ ಗಿಲ್ಲಿಯಿಂದ. ಸರ್ ದೂರ ಆಗ್ಲಿ, ಇವಿ ಮಿಡ್ ವೀಕ್ ಮೋಸ್ಟ್ಲಿ ಹೋಗ್ಬೋದು ಅನ್ಸುತ್ತೆ ಕಾವ್ಯ. ಅವರೇ ಹೋಗ್ಬೋದು ಅನ್ಸ್ತೀರಾ? ಖಂಡಿತ. ಓಕೆ, ರಾಶಿಕಾ ಹೋಗಿ ಸರಿನಾ ನೆನೆ ಇಲ್ಲ ಬೇರೆಯವ್ರು ಹೋಗ್ಬೇಕಿತ್ತು? ಹೋಗ್ಬೇಕಿತ್ತು. ಅವ್ರು ಹೋಗ್ಬೇಕಿತ್ತು. ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ರಕ್ಷಿತಾ ಒಳ್ಳೆ ಹುಡುಗಿ, ಗೆದ್ರು ಏನೋ ಖುಷಿನೇ. ಗೆದ್ರು ಖುಷಿನೇ. ಓಕೆ. ಯಾಕೆ ರಕ್ಷಿತಾ ಗೆದ್ರೆ ಖುಷಿ? ರಕ್ಷಿತಾ ಅಂತಂದ್ರೆ ಸಮ್ ಟೈಮ್ ಆ ಹುಡುಗಿಗೆ ಅಷ್ಟಾಗಿ ಮೆಚೂರಿಟಿ ಇಲ್ಲ, ಬಟ್ ಜೆನ್ಯೂನ್ ಮನಸ್ಸಿಂದ ನಿಯತ್ತಾಗಿ ಆಡ್ತಾ ಇದ್ದಾಳೆ. ಓಕೆ, ಈಗ ಅಶ್ವಿನಿಗೂ ಮತ್ತೆ ರಕ್ಷಿತಾ ಅವರು ಜಗಳ ಆಡ್ತಿದ್ರು, ಮತ್ತೆ ಈಗ ಒಂದಾಯ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಅದೇ ಆ ಹುಡುಗಿ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಕೆಲವು ಟೈಮು ಮೆಚೂರಿಟಿ ಇಲ್ಲದೆ ಒಂದೊಂದ್ಸಲ ಹಂಗ ಆಡ್ಬೋದು ಅಷ್ಟೇ. ಬಟ್ ಓಕೆ. ಅಶ್ವಿನಿ ಅವರು ಮೊದ್ಲು ಬಂದಾಗ ಅಶ್ವಿನಿ ಅಂದ್ರೆ ಈಗ ಸೆಕೆಂಡ್ ಟೈಮ್ ಅಂದ್ರೆ 2.0 ಅಂತ ಹೇಳ್ಕೊತಿದ್ರು, ಹೇಳ್ತಿದ್ರು. ಬಟ್ ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲ ಏನಿಲ್ಲ, ಇವರು ಬರೀ ಡ್ರಾಮಾ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನ್ ಹೇಳ್ತಾರೆ? ಅದೇ ಸರ್, ಈಗ ಅವರು ಮನ್ಸಲ್ಲಿ ಯಾವ ರೀತಿ ನೋಡ್ತಾರೆ ಆ ರೀತಿ ಅವ್ರನ್ನ ಫಸ್ಟ್ ಇಂದ ಹೇಳ್ಸ್ಕೊ ಬಂದಿರೋದ್ರಿಂದ ಅವ್ರಿಗೆ ಚೇಂಜ್ ಆಗ್ತೀವಿ ಅಂದ್ರೂ ಇವರು ಅದನ್ನ ಎಸೆಪ್ಟ್ ಮಾಡಕೊಳ್ಳಕ್ಕೆ ರೆಡಿ ಇರಲ್ಲ. ಬಿಗ್ ಬಾಸ್ ಮನೇಲಿ ಫೇಕ್ ಅಂದ್ರೆ ಯಾರು? ಸರ್ ಫೇಕ್ ಅಂದ್ಬಿಟ್ಟು ಬಂದ್ರೆ ಗಿಲ್ಲಿನ ಅನಿಸುತ್ತೆ. ಯಾಕಂದ್ರೆ ಅವನ ತರನೇ ಇಲ್ಲ. ಅದನ್ನ ನೋಡ್ಬಿಟ್ಟು ಅವ್ರ ತರ ಇದೀನಿ, ಇದನ್ನ ನೋಡ್ಬಿಟ್ಟು ಇವ್ರ ತರ ಇದೀನಿ ಅಂತಾನೆ. ಅವನೇ ಮೊದ್ಲಾಗ್ ಫೇಕು. ಓಕೆ, ಬಿಗ್ ಬಾಸ್ ಮನೇಲಿ ಊಸರವಳ್ಳಿ ಅಂದ್ರೆ? ಊಸರವಳ್ಳಿ ಬಂದ್ಬಿಟ್ಟು ಕಾವ್ಯ ಅನ್ಸ್ಬಿಡುತ್ತೆ. ಕಾವ್ಯ ಕೆಲವು ಟೈಮು ಗಿಲ್ಲಿ ಇಷ್ಟ ಆಗಲ್ಲ ಅಂತಾಳೆ, ಅವನ ಜೊತೆಗೆ ಇರ್ತಾಳೆ. ಓಕೆ, ಬಿಗ್ ಬಾಸ್ ಮನೇಲಿ ಬಕೆಟ್ ಯಾರು ಹಿಡಿತಿದ್ದಾರೆ, ಯಾರಿಗೆ? ಸರ್ ಬಕೆಟ್ ಗಿಲ್ಲಿಗೆ ತುಂಬಾ ಜನ ಹಿಡಿತಿದ್ದಾರೆ. ತುಂಬಾ ಜನ. ಓಕೆ, ಏನಕ್ಕೆ ಹಿಡಿತಿರ್ಬೋದು ಅನ್ಸುತ್ತೆ? ಸರ್ ಏನಕ್ಕೆ ಹಿಡಿತಿದ್ದಾರೆ ಅಂತಂದ್ರೆ ಅವನ್ನ ಆಪೋಸಿಟ್ ಹೋಯ್ತು ಅಂದ್ರೆ ಅವ್ರನ್ನ ಕೂಡ ಅವನು ಈಯಾಳ್ಸ್ಬಿಟ್ಟು ಕಾಮಿಡಿ ಮಾಡ್ತಾನೆ ಅನ್ನೋ ಒಂದು ಭಯ, ಮತ್ತೆ ಅವನ ಒಂದು ಇಮೇಜ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅವ್ರ ಮನಸ್ಸಲ್ಲೆಲ್ಲೋ ಬಂದಿರ್ಬೋದು. ಅದರಿಂದ ಅವ್ನು ಸ್ವಲ್ಪ ಬಗೆಟ್ ಹಿಡಿತಾ ಇದ್ದಾರೆ. ಓಕೆ ಸರ್, ರಘು ಬಗ್ಗೆ ಏನ್ ಹೇಳ್ತೀರಾ? ಸರ್ ರಘು ಜೆನ್ಯೂನ್ ಪರ್ಸನ್. ಓಕೆ, ಗೆಲ್ಲಿ. ಓಕೆ, ಬಟ್ ಅಶ್ವಿನಿ ಬಿಟ್ರೆ ಅವ್ರಿಗೆ ಗೆಲ್ಲಿ. ಅಶ್ವಿನಿ ಬಿಟ್ರೆ ಅವ್ರಿಗೆ ಗೆಲ್ಬೇಕು. ಟಾಪ್ 1 ಬಂದ್ರೆ 2 ಅವ್ರು ಬಂದ್ರೆ ಓಕೆ ಅಂತೀರಾ? 2 ಬಂದ್ರೆ ಓಕೆ. ಓಕೆ, ಅಶ್ವಿನಿ ಟಾಪ್. ಇವತ್ತು ಮಲ್ಲಮ್ಮ ಮತ್ತೆ ಒಳಗ್ ಬಂದಿದೆ. ನೋಡಿದೆ ವಿಟಿ. ಏನ್ ಅನ್ಸುತ್ತೆ ಅದು? ಸರ್ ಅವರು ಬಂದ್ರು, ಧ್ರುವಂತ್ ಜೊತೆಗೆ ಸ್ವಲ್ಪ ಟೈಮ್ ಕಳೆದ್ರು ಅನ್ಸೋದು. ವಿಟಿ ನೋಡ್ಬಿಟ್ಟು ಹೇಳ್ತಾ ಇದೀನಿ. ಬಟ್ ಅವರು ಹೊರಗಡೆ ಗಿಲ್ಲಿ ಕ್ರೇಜ್ ನೋಡ್ಬಿಟ್ಟು ಗಿಲ್ಲಿ ಜೊತೆಗೆ ಸ್ವಲ್ಪ ಇರ್ಬೋದು ಅಂತ ಅನ್ಕೊಂಡಿದೀನಿ. ಧ್ರುವಂತ್ ಅವ್ರು ಹೇಳ್ತಾರೆ ಮಲ್ಲಮ್ಮ ಚೇಂಜ್ ಆಗಿದ್ದಾರೆ. ಅದೇ ಸರ್, ಈಗ ಹೊರಗಡೆ ಕ್ರೇಜ್ ನೋಡಿದ್ರೆ ಚೇಂಜ್ ಆಗ್ಲೇಬೇಕಲ್ಲ. ಓಕೆ, ಅಂದ್ರೆ ಗಿಲ್ಲಿ ಧ್ರುವಂತ್ ಬಗ್ಗೆ ಹೇಳೋದಂದ್ರೆ ಮಲ್ಲಮ್ಮ ಇದ್ದಾಗ ಮಲ್ಲಮ್ಮನ್ ಜೊತೆ ಇರ್ತಿದೆ. ಹೌದು ಸರ್. ಅವ್ರು ಹೋದ್ಮೇಲೆ ಈಗ ಅಶ್ವಿನಿ ಹತ್ರ ಇದೆಯಾ? ಹಂಗಂತ ಲೆಕ್ಕ ಬರಲ್ಲ. ಈಗ ಒಬ್ರು ಹೋದ್ಮೇಲೆ ಒಬ್ರ ಜೊತೆ ಇರ್ಲೇಬೇಕಲ್ಲ ಒಳಗಡೆ. ಅಲ್ಲಿ ಇನ್ಯಾರು ಇರ್ತಾರೆ ಅಲ್ಲಿ? ಹೋಗ್ಲಿ, ಮೊಬೈಲ್ ಆದ್ರೂ ಇದೆಯಾ? ಓಕೆ, ನಿಮ್ ಪ್ರಕಾರ ಸರ್ ಬಿಗ್ ಬಾಸ್ ಅಂದ್ರೆ ಏನು? ಸರ್ ಬಿಗ್ ಬಾಸ್ ಅಂತಂದ್ರೆ ವ್ಯಕ್ತಿತ್ವದ ಆಟ, ಮತ್ತೆ ಟಾಸ್ಕ್ ಗಳ ಜೊತೆ ಮಿಶ್ರಣ ಆಗುತ್ತೆ. ಬಟ್ ಮೇನು ವ್ಯಕ್ತಿತ್ವದ ಆಟ. ಓಕೆ, ಈಗ ಹೆಂಗಂತಿದ್ರೆ ಈಗ ಮೊನ್ನೆ ಅಶ್ವಿನಿ ಅವ್ರಿಗೆ ಇದ್ ಕೊಟ್ಟ ಮೇಲೆ, ಕಿಚ್ಚನ ಚಪ್ಪಾಳೆ ಕೊಟ್ಟ ಮೇಲೆ, ಮತ್ತೆ ಧ್ರುವಂತ್ ಇಬ್ರಿಗೂ ಒಟ್ಟಿಗೆ ಕೊಟ್ಟ ಮೇಲೆ ಅವ್ರಿಬ್ರು ಕೊಡಬಾರ್ದಿತ್ತು. ಅವ್ರು ಏನ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಗಿಲ್ಲಿ ಅದೇ ತುಂಬಾ ಮಾಡ್ತಿದ್ದ ಅಂತ ಆತರ ಎಲ್ಲ ಇದ್ ಮಾಡ್ಕೊಂಡು ಸುದೀಪ್ ಸರ್ ವಿರುದ್ಧನೇ ಮಾತಾಡ್ತವ್ರೆ. ಇದು ಕಿಚ್ಚನ ಚಪ್ಪಾಳೆ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತವ್ರೆ. ಏನ್ ಹೇಳ್ತೀರಾ?
ಸರ್ ಸುದೀಪ್ ಇಂಥವ್ರಿಗೋಸ್ಕರನೇ ಆ ಹುಲಿ ಕತೆ ಮತ್ತೆ ಕತೆ ಹೇಳಿದ್ದು ಇವ್ರಿಗೆ. ಇಂಥವ್ರು ನೋಡ್ಬಿಟ್ಟೇನೆ ಹುಲಿ ಮತ್ತೆ ಕತೆ ಹೇಳಿದ್ದು. ಇಂಥವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು.